ಕಿಡ್ನಾಪ್ ಮತ್ತು ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ದರ್ಶನ್ ಜೈಲು ವಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ನಟ ದರ್ಶನ್ಗೆ ಜೈಲಲ್ಲಿ ಫಿಟ್ನೆಸ್ನಂತೆ ಚಿಂತೆ ಕಾಡ್ತಾ ಇದೆಯಂತೆ. 1 ತಿಂಗಳಿಂದ ಜಿಮ್ ಇಲ್ಲದೆ ಡಿಪ್ರೆಷನ್ಗೆ ಹೋಗಿದ್ದಾರಾ ಅವರು ಅನ್ನೋದು ಪ್ರಶ್ನೆ. ಖಿನ್ನತೆಗೆ ಒಳಗಾಗಿದ್ದಾರಾ, ಮಾನಸಿಕ ಒತ್ತಡಕ್ಕೆ ಸಿಲುಕಿದ್ದಾರಾ ಕೊಲೆ ಆರೋಪಿ ದರ್ಶನ್ ಅಂತ. ಸದ್ಯ ಜೈಲಲ್ಲಿ ಇದನ್ನ ಫೈಟ್ ಮಾಡೋದಕ್ಕೆ ಅಂತ ಯೋಗ ಹಾಗೂ ವ್ಯಾಯಾಮದ ಮೊರೆ ಹೋಗಿದ್ದಾರೆ. ಸಾಧ್ಯ ಆದಷ್ಟು ಯೋಗ ಮತ್ತು ವ್ಯಾಯಾಮ ಮಾಡ್ತಾ ಇದ್ರು, ಅದು ಲಿಮಿಟೆಡ್. ಅಂದರೆ ಮಸಲ್ ಬಿಲ್ಡಿಂಗು ಅಥವಾ ಆಚೆ ಹೇಗಿದ್ರು ಆ ರೀತಿ ಫಿಟ್ನೆಸ್ಸನ್ನು ಕಾಯ್ದುಕೊಳ್ಳೋದು ಕಷ್ಟನೇ. ಹೀಗಾಗಿ ಡಿಪ್ರೆಷನ್ ಆ ಥರದ್ದೇನಾದರೂ ಹಂತಕ್ಕೆ ತಲುಪಿದ್ರಾ ಅನ್ನೋದು ಪ್ರಶ್ನೆ. ಆ ಕಂಡಂತೆ ದರ್ಶನ್ ಅವರು ವರ್ಕೌಟ್ ಬಗ್ಗೆ, ಜಿಮ್ ಬಗ್ಗೆ ತುಂಬ ಒಂದು ಅಡಿಕ್ಟ್ ಆದಂಥ ಕ್ರೀಡಾಪಟು ಅಂದರೆ ತಪ್ಪಾಗಲಾರ್ದು. ಸೊ ಇಷ್ಟು ವರ್ಷ ಮಾಡ್ಕೊಂಬಂದಿದ್ದಾರೆ. ಸೊ ಇವಾಗ ಸಡನ್ನಾಗಿ ಜಿಮ್ ಇಲ್ಲ, ವರ್ಕೌಟ್ ಇಲ್ಲ, ಅದು ಏನು ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ಸಹಜನೇ ಅದು, ಡಿಪ್ರೆಷನ್ ಹೋಗೋದು ಸಹಜನೇ ಅದು. ಇಷ್ಟು ವರ್ಷ ವರ್ಕೌಟ್ ಮಾಡಿದಂಥ ಯಾವುದೇ ವ್ಯಕ್ತಿ ಆಗ್ಬೋದು, ಇವಾಗ ನಾನು ಬೇಕಾರಾಗ್ಬೋದು, ಸಡನ್ನಾಗಿ ವರ್ಕೌಟ್ ಬಿಡೋಕ್ಕಾಗಲ್ಲ. ನಾನು ಬಿಡ್ಬೋದು ಅಥವಾ ಆ ಜಾಗದಲ್ಲಿ ವರ್ಕೌಟ್ ಮಾಡೋಕ್ಕೆ ಆಗದೇ ಇರ್ಬೋದು, ಆದರೆ ನಮ್ಮ ದೇಹ ಇದೆಯಲ್ಲ ಅದು ಒಪ್ಪಲ್ಲ. ಆ ಟೈಮ್ ಕರೆಕ್ಟಾಗಿ ಎಬ್ಬರಿಸ್ಬಿಡ್ತದೆ, 5:30ಗೆ ಎಬ್ಬರಿಸ್ಬಿಡ್ತದೆ. ಏನಾದರೂ ವರ್ಕೌಟ್ ಮಾಡಲೇಬೇಕು. ಒಂದು ಕಾರ್ಡಿಯೋ ಮಾಡ್ತಾರೆ, ಅದು ಗ್ರೌಂಡ್ ಎಕ್ಸಸೈಸ್ ಮಾಡ್ತಾರೆ, ಅಥವಾ ಅಬ್ಡಮನ್ ಎಕ್ಸಸೈಸ್ ಮಾಡ್ತಾರೆ. ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲೇ ವರ್ಕೌಟ್ ಮಾಡ್ಕೊಳ್ಳೋಕ್ಕೆ ಒಂದು ನಾವೇ ಸಜ್ಜಾಗ್ತೀವಿ. ಇರೋ ಜಾಗದಲ್ಲಿ ಏನಾಗುತ್ತೆ, ನನಗೆ ಗೊತ್ತಿದ್ದಂಗೆ ಅವ್ರು ಫ್ರೀ ಎಕ್ಸಸೈಸು, ವರ್ಕೌಟು, ಯೋಗ ಆಗ್ಬೋದು, ಮೆಡಿಟೇಷನ್ ಆಗ್ಬೋದು, ಅಥವಾ ಗ್ರೌಂಡ್ ವರ್ಕೌಟ್ಸ್ ಆಗ್ಬೋದು, ಅಬ್ಡಮನ್ ಎಲ್ಲ ಹೊಟ್ಟೆಗೆ ಆಗ್ಬೋದು, ಎಲ್ಲ ವರ್ಕೌಟು ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮಾಡಿಸ್ತಾನೆ ಇರ್ತದೆ, ವರ್ಕೌಟ್ ಬಿಡಲ್ಲ. ಯಾರು 10 ವರ್ಷ, 20 ವರ್ಷ, 30 ವರ್ಷ ಮಾಡ್ಕೊಂಬಂದಿರ್ತಾರಲ್ಲ, ಅವ್ರು ಯಾವ ಥರ ಅಡಿಕ್ಟ್ ಆಗಿರ್ತಾರೆ ಅಂದರೆ ಕ್ರೀಡೆಗೆ, ಸ್ಪೋರ್ಟ್ಸ್ಗೆ, ಅಪ್ಪ ಅಮ್ಮ ಬೇಕಾಗಿಲ್ಲ, ಫ್ರೆಂಡ್ಸ್ ಬೇಕಾಗಿಲ್ಲ, ನಿದ್ದೆ ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಅರ್ಧ ಗಂಟೆ ವ್ಯಾಯಾಮ. ದರ್ಶನ್ ಅವರು ಬರೀ ವರ್ಕೌಟ್ ಮಾಡೋದಲ್ಲ, ಅವ್ರು 30 ವರ್ಷ ಮಾಡಿ ಅವ್ರು ದೊಡ್ಡ ಕೋಚ್ ಆಗಿರ್ತಾರೆ. ಅವ್ರಿಗೆ ಆರೋಗ್ಯದ ಬಗ್ಗೆ ಆಗ್ಬೋದು, ಫುಡ್ ಬಗ್ಗೆ ಆಗ್ಬೋದು, ವರ್ಕೌಟ್ ಬಗ್ಗೆ ಆಗ್ಬೋದು ತುಂಬ ನಾಲೆಡ್ಜ್ ಇದೆ, ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಅದ್ರ ಬಗ್ಗೆ ಡೀಪಾಗಿ ಓದಿದ್ದಾರೆ. ಸೊ ಹಂಗಿರೋದ್ರಿಂದ ಅವ್ರಿಗೇನಾಗುತ್ತೆ, ಈ ಊಟಕ್ಕೆ ನಾನು ಈ ವರ್ಕೌಟ್ ಮಾಡ್ಬೋದು ಅನ್ನೋ ಒಂದು ತಯಾರಿನ ಅವರೇ ಮಾಡ್ಕೊಡ್ತಾರೆ. ಅವ್ರ ಬಾಡಿ ರೆಡಿ ಆಗುತ್ತೆ, ವರ್ಕೌಟ್ ಮಾಡ್ತಾಯಿರ್ತಾರೆ. ನನಗೆ ಗೊತ್ತಿದ್ದಂಗೆ ಖಂಡಿತ ಅವರು ವರ್ಕೌಟ್ ಯಾವುದೋ ಒಂದು ರೀತಿ ವರ್ಕೌಟ್ ಮಾಡ್ತಾಯಿರ್ತಾರೆ. ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ. ಜಿಮ್ ಇದ್ದರೆ ಜಿಮ್ ಮಾಡ್ತಾಯಿರ್ತಾರೆ, ಇಲ್ಲ ಗ್ರೌಂಡ್ ಇದ್ದರೆ ಜಾಗಿಂಗು, ವಾಕಿಂಗ್ ಎಲ್ಲ ಮಾಡ್ತಾಯಿರ್ತಾರೆ. ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಪಬ್ಲಿಕ್ ಟಿವಿ ಮುಖಾಂತರ ಮನವಿ ಮಾಡ್ಕೋತಾ. ಓಕೆ, ವರ್ಕೌಟ್ ಮಾಡ್ತಾ ಇದ್ದಂತಹ ದರ್ಶನ್ ಏಕಾಏಕಿಯಾಗಿ ಅದರಿಂದ ವಿಮುಖರಾಗಬೇಕು ಅನ್ನುವಂತಹ ಸನ್ನಿವೇಶ ಬಂದಾಗ ಸಹಜವಾಗಿ ಡಿಪ್ರೆಷನ್ಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಅದನ್ನು ಫೈಟ್ ಮಾಡೋದಕ್ಕೆ ವ್ಯಾಯಾಮ ಹಾಗೂ ಜೈಲಲ್ಲಿ ಸಾಧ್ಯವಾದಷ್ಟು ಯೋಗದ ಮೊರೆ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರೋ ವಿಚಾರ.